ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ನಟ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ. ಅವರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬವರ ಕೊಲೆ ಕೇಸ್ನಲ್ಲಿ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಅಮಾನವೀಯವಾಗಿ ರೇಣುಕಾಸ್ವಾಮಿಯನ್ನ ಹೊಡೆದು ಕೊಂದಿದ್ದಾರೆ. ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ. ಮುಖದ ಮೂಳೆ ಮುರಿದಿದೆ, ಮೂಗು ಓಪನ್ ಆಗುವಂತೆ ಹೊಡೆದಿದ್ದಾರೆ. ಎದೆಯ ಎಡಭಾಗದ ರಿಬ್ ಕಟ್ಟಾಗಿದೆ. ಸೊ ಆ ಡೆಡ್ ಬಾಡಿಯ ಫೋಟೋ ನೋಡ್ತಾ ಇದ್ರೆ ಮತ್ತು ಈಗ ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಕಾಲು ಕೈಗೆ ಬ್ಯಾಟು ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಕಾಲಿನಿಂದ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ತುಳಿದು ಕ್ರೌರ್ಯ ಮೆರೆದಿದ್ದಾರೆ. ರಾಕ್ಷಸರಂತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯನ್ನ ಕೊಂದು ಹಾಕಿದ್ದಾರೆ. ತಪ್ಪು ಏನು ಅಂತಂದ್ರೆ ಒಂದು ಮೆಸೇಜು ಮತ್ತೊಂದು ಕಮೆಂಟ್ ಮಾಡಿದ್ದು ಯಾರಿಗೆ? ಪವಿತ್ರ ಗೌಡ ಎಂಬಾಕೆಗೆ ಮಾಡಿರುವಂಥ ಕಮೆಂಟು ರೇಣುಕಾಸ್ವಾಮಿಯ ಸಾವಿಗೆ ಕಾರಣ ಆಗಿದೆ, ಕೊಲೆಗೆ ಕಾರಣ ಆಗಿದೆ. ಅದು ಅತ್ಯಂತ ಅಮಾನವೀಯವಾಗಿ ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿಯನ್ನು ಕೊಂದಿರೋದು. ಇಟ್ಸ್ ಅ ಪ್ಲ್ಯಾಂಡ್ ಮರ್ಡರ್. ನೋಡಿದ್ರೇನೆ ಗೊತ್ತಾಗುತ್ತೆ. ಇಡೀ ಕೇಸನ್ನು ನೋಡ್ತಾ ಹೋದ್ರೆ ಪ್ಲ್ಯಾಂಡ್ ಮರ್ಡರ್ ಅಂತ ಗೊತ್ತಾಗ್ತಾ ಇದೆ. ಯಾವುದೋ ಕ್ಷಣದ ಆವೇಶದಿಂದ ಆಗಿರುವಂಥ ಕೊಲೆಯಲ್ಲ ಇದು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಒಬ್ಬ ವ್ಯಕ್ತಿಯನ್ನ ಕೂಡಿ ಹಾಕಿ, ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಮತ್ತು ದೇಹದ ಯಾವ ಜಾಗಕ್ಕೆ ಹೊಡೆದ್ರೆ ಸಾಯ್ತಾನೆ ಅಂತ ವ್ಯಕ್ತಿ ಗೊತ್ತಿತ್ತೋ ಅಂತ ಜಾಗಕ್ಕೆ ಹೊಡೆದು ತುಳಿದು ಆ ವ್ಯಕ್ತಿಯನ್ನು ಕೊಂದಿದ್ದಾರೆ. ಕಾರಣ ಪವಿತ್ರ ಗೌಡ ಎಂಬಾಕೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಕಮೆಂಟ್ ಹಾಕಿದ್ರು ಅಥವಾ ಒಂದು ಮೆಸೇಜ್ ಮಾಡಿದ್ರು. ಆ ಮೆಸೇಜು ಸರಿಯೋ ತಪ್ಪು ಆ ಮೇಲಿನ ವಿಚಾರ. ಅದು ಆ ಮೆಸೇಜಿಗೆ ಅಥವಾ ಒಂದು ಕಮೆಂಟಿಗೆ ಕೊಲ್ತಾರೆ ಅಂತಂದ್ರೆ ಇವರ ಹೀನ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ಒಂದಿಷ್ಟು ಜನ ಆತನನ್ನು ನೋಡಿದರೆ ಗೊತ್ತಾಗುತ್ತೆ. 30-35 ವರ್ಷದ ವ್ಯಕ್ತಿ, ಸಣಕಲು ವ್ಯಕ್ತಿ, ಆತನನ್ನ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ ಅಂತಂದ್ರೆ ಬಹಳ ಆಘಾತಕಾರಿ ವಿಚಾರ. ಇದು ಪ್ಲ್ಯಾಂಡ್ ಮರ್ಡರ್. ಇದು ಈ ಕೇಸ್ನಲ್ಲಿ ದರ್ಶನ್ ಅವರ ಪಾತ್ರ ಏನು ಅನ್ನೋದು ಆನಂತರ ಗೊತ್ತಾಗ್ತಾ ಹೋಗುತ್ತೆ. ದರ್ಶನ್ ಹೊಡೆದಿದ್ದಾರಾ, ದರ್ಶನ್ ಥಳಿಸಿದ್ದಾರಾ, ದರ್ಶನ್ ತುಳಿದಿದ್ದಾರಾ ಆ ವ್ಯಕ್ತಿಗೆ? ಸೊ ಇದೆಲ್ಲವೂ ಕೂಡ ಆನಂತರ ಗೊತ್ತಾಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಕೊಲೆಯಲ್ಲಿ ದರ್ಶನ್ ಆಪ್ತರ ಪಾತ್ರ ಇರೋದು ಖಚಿತ ಆಗಿದೆ. ದರ್ಶನ್ ಆಪ್ತರ ಆ ಶೆಡ್ನಲ್ಲಿ ಇಟ್ಟು ಆ ವ್ಯಕ್ತಿಗೆ ಚಿತ್ರಹಿಂಸೆ ಕೊಟ್ಟಿರೋದು ಕೂಡ ಖಚಿತ ಆಗಿದೆ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ. ಮತ್ತು ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ದರ್ಶನ್ನ ಅಭಿಮಾನಿ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿಯೊಬ್ಬ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದ ಬೆಂಗಳೂರಿಗೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಕಾರಣ ಏನು? ಪವಿತ್ರ ಗೌಡಗೆ ಕಮೆಂಟ್ ಮಾಡಿರೋದು. ಪವಿತ್ರ ಗೌಡ ಉತ್ತರ ಕೊರಿಯಾದ ಸರ್ವಾಧಿಕಾರಿ. ನೋಡಿ, ಕಮೆಂಟ್ ಮಾಡಿದ ಕೂಡಲೇ ಕೊಲ್ಲೋದು. ವಿಚಿತ್ರ ಕೊಲೆ ಕೇಸಿದು. ಒಬ್ಬ ಸೆಲೆಬ್ರಿಟಿಯ ಅಭಿಮಾನಿಗಳು ಅವರು ತುಳಿದಿರುವಂಥ ಹಾದಿ ನಿಜವಾಗಿಯೂ ಕೂಡ ನಾಚಿಕೆ ಆಗಬೇಕು. ಅಂತ ಹಾದಿಯನ್ನು ತುಳಿದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.